ನಮಸ್ಕಾರ ಗುರುಗಳೇ, ನಾನು ನಿಮ್ಮ ಯೂಟ್ಯೂಬ್ ಗೈಸ್ಗೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗ್ಗೆ. ಸೊ ನಿಮ್ಗೆ ಗೊತ್ತಿರೋಂಗೆ ಲಾಸ್ಟ್ ವೀಡಿಯೋಲಿ ನಾನು ಬಂದಿದ್ದೀನಿ ನಿಮ್ಮ ಮಂತ್ರಾಲಯ ಮಠಕ್ಕೆ. ಸೊ ಇಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಯವರ ದರ್ಶನಕ್ಕೆ ನಾವು ಹೋಗ್ತಿರೋದು ಇವಾಗ ಮಠ ಒಳಗಡೆ. ಸೊ ಫುಲ್ಲು ಕರ್ನಾಟಕ ಲೈಕ್ ಟ್ರೆಡಿಷ್ನಲ್ ಅಟೈರಲ್ಲಿ ನಾನು ಬಂದ್ಬಿಟ್ಟಿದ್ದೀನಿ. ಸೊ ನೀವು ನೋಡ್ಬೋದು ನಮ್ಮ ನಿತಿನು, ನಮ್ಮ ಪೈ ಫುಲ್ಲು ಮಲಯಾಳಿ ಥರ ಕಾಣಿಸ್ತೇನೆ. ನಮ್ಮ ಮೋಹನ್ ಪೊಲೀಸ್ ಸೂರ್ಯವಂಶಿ ಕಾಮಿಡಿ ಮಾಡ್ತೇನೆ. ಇನ್ನೊಬ್ಬನು ಅಲ್ಲಿ ಮೇಲೆ ಬರ್ತಿದ್ದಾನೆ. ಸೊ ನಿಮ್ಗೆ ಗೊತ್ತಿರತ್ತೆ ಮಂತ್ರಾಲಯ ಬಗ್ಗೆ ಸುಮಾರು ಜನ ಗೊತ್ತಿರಲ್ಲ. ಸೊ ಅವ್ರಿಗೋಸ್ಕರ ನಾನು ಫುಲ್ ಒಂದು ಡೀಟೇಲಲ್ಲೇ ಒಂದು ಎಕ್ಸ್ಪ್ಲನೇಷನ್ ಕೊಡ್ತೀನಿ ಇಲ್ಲಿ. ಸದ್ಯಕ್ಕೆ ಹೋಟೆಲ್ನ ಮತ್ತು ನೀವು ರೈಲ್ವೆ ಸ್ಟೇಷನಿಂದ ಬಂದರೆ ಎಷ್ಟು ಚಾರ್ಜ್ ಆಗುತ್ತೆ, ಲಾಜ್ ಎಲ್ಲ ಎಲ್ಲಿ ತೊಗೊಬೋದು, ಅದು ಫುಲ್ ಇನ್ಫಾರ್ಮೇಷನ್ ನಿಮ್ಗೆ ಸ್ವಲ್ಪ ಮುಂದೆ ತಿಳಿಸ್ತೀನಿ. ಸೊ ಇದು ನೀವು ನೋಡಿದ್ರೆ ನಾವು ಆಲ್ಮೋಸ್ಟ್ ದೇವಸ್ಥಾನ ಹತ್ರ ರೀಚ್ ಆಗಿಬಿಟ್ಟಿದ್ದೀವಿ. ನಮ್ಮದು ರೂಮ್ ಪಕ್ಕದಲ್ಲೇ ಇತ್ತು, ಸೊ ಟೆನ್ಷನ್ ಇದ್ದಿಲ್ಲ. ಮತ್ತು ನಿಮಗೆ ಇಲ್ಲಿ ನೋಡಿದ್ರೆ ಅಂಗಡಿ ಎಲ್ಲ ಸಿಗುತ್ತೆ ಹಿಂದೆ ಫುಲ್ಲು. ನೀವೇನು ಇಸ್ಕೊಬೇಕು, ಪರ್ಚೇಸ್ ಮಾಡ್ಬೋದು, ಪ್ರಸಾದ ಎಲ್ಲ ಪರ್ಚೇಸ್ ಮಾಡ್ಬೋದು. ಇದು ಸುಮಾರು ಜನ ಮಂದಿರ ಅಂತ ಅಡ್ರೆಸ್ ಮಾಡ್ತಾರೆ. ನಾನು ಮುಂದೆಯಿಂದ ರಾಘವೇಂದ್ರ ಸ್ವಾಮಿಯವರ ದೇವಸ್ಥಾನ ಅಂತ ನಿಮಗೆ ಅಡ್ರೆಸ್ ಮಾಡಿಸ್ತೀನಿ. ಅದು ನಾವು ಬಂದುಬಿಟ್ಟಿದ್ದೀವಿ ಮೇನ್ ಒಂದು ಕಾರಿಡಾರ್ ಥರ ಮಾಡಿರ್ತಾರಲ್ಲ, ಸೊ ಅಲ್ಲಿ ಬಂದುಬಿಟ್ಟಿದ್ದೀವಿ. ಅಲ್ಲಿರೋದು ಮೇನ್ ಗೇಟು. ಸೊ ನೀವು ಅಲ್ಲಿಂದನೂ ಎಂಟ್ರಿ ಮಾಡ್ಬೋದು. ನಾವು ಇದ್ ಕಡೆಯಿಂದ ಒಂದು ಶಾರ್ಟ್ ಕಟ್ ಇತ್ತು, ಇದ್ ಕಡೆಯಿಂದ ಎಂಟ್ರಿ ಮಾಡಿದ್ರಿ. ಸೊ ನೀವು ನೋಡ್ಬೋದು, ಚೆನ್ನಾಗಿದೆ. ಇದು ದರ್ಶನ ಎಲ್ಲ ನಾವು ಮುಗಿಸ್ಬಿಟ್ಟಿದ್ದೀವಿ. ಆ್ಯಕ್ಚುಲಿ ನಾನು ಇಯರ್ಫೋನ್ ಯೂಸ್ ಮಾಡ್ತಿಲ್ಲ. ಐ ಹೋಪ್ ಆಡಿಯೋ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿದೆ. ಮತ್ತು ಮಾತಾಡೋದು ರಶ್ಶು ಜಾಸ್ತಿ ಇದೆ, ಬಟ್ ದರ್ಶನ ಎಲ್ಲ ನಿಮ್ಮದು ಬೇಗನೆ ಆಗಿಬಿಡುತ್ತೆ. ನಮ್ಮದು ಅಪ್ರಾಕ್ಸಿಮೇಟ್ಲಿ 30 ಮಿನಿಟ್ಸ್ಗಿಂತ ಕಡಿಮೆ ಟೈಮಲ್ಲೇ ನಮ್ಮ ದರ್ಶನ ಎಲ್ಲ ಆಗಿಬಿಟ್ಟಿತ್ತು. ಸೊ ನಮ್ಮ ಫ್ರೆಂಡು ಏನಂತಾರದು ಹೆಜ್ಜೆ ಪ್ರದರ್ಶನ ಮಾಡ್ತಿದ್ದಾನೆ. ಸೊ ಅವ್ರಿಗೋಸ್ಕರ ವೆಯ್ಟಿಂಗು. ಇದು ನಾವು ದರ್ಶನ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ. ಆ್ಯಕ್ಚುಲಿ ಇದು ಮಠ, ನಾನು ಹೇಳ್ದಂಗೆ ಸ್ಟಾರ್ಟಿಂಗಲ್ಲಿ. ಸೊ ನಿಮಗೆ ಇಲ್ಲಿ ಯಾವುದು ದೇವ್ರದ್ದು ಮೂರ್ತಿ ಏನು ನೋಡೋಕ್ಕೆ ಸಿಗೋಲ್ಲ. ಸೊ ಇದೇ ಆಚೆ ನಾವು ಒಂದು ರಶ್ ಇದೆ ರಶ್ ಅಂತೂ ಇದೆ. ಇನ್ನೂ ಸ್ವಲ್ಪ ಮುಂದೆ ಹೋಗಿ ಎಲ್ಲಾದರೂ ಮಾತಾಡೋಣ. ನಮ್ಮ ಫ್ರೆಂಡು ಇಲ್ಲಿ ಕೂತ್ಕೊಂಡಿದ್ದಾನೆ, ಹೆಜ್ಜೆ ಪ್ರದರ್ಶನ ಮಾಡ್ಕೊಂಡು ಬಂದಿದ್ದಾನೆ. ಶಾಶ್ವತ ಪ್ರಣಾಮ ಹಾಕ್ಬಿಟ್ಟು ಬಂದಿದ್ದಾನೆ. ಸೊ ಫುಲ್ಲು ಟಯರ್ಡ್ ಆಗಿದ್ದಾನೆ ಪಾಪ ಅವನು. ಸೊ ಅದಕ್ಕೆ ಸ್ವಲ್ಪ ಅವನಿಗೆ ವೆಯ್ಟಿಂಗು. ಅವ್ನು ಪಾಪ ಎಷ್ಟು ಕಷ್ಟಪಟ್ಟು ಬಂದಿದ್ದಾನೆ, ನಿನ್ಗೆ ಗೊತ್ತಾ? ಪುಚ್ಚ ಅಂತ ಹೇಳ್ತಿದ್ಯಾ? ಹಾಂ, ಏನಿಲ್ಲ ಬಿಡು, ಸರಿ. ಮತ್ತು ಅವ್ನು ಸ್ವಲ್ಪ ಹೊಟ್ಟೆ ಹಸಿತಿದೆ, ಹೋಗೋಣ ಫಸ್ಟು ತಿಂಡಿ ಮಾಡೋಣ ಇವಾಗ. ನೀವು ಈ ವಾಕಿಂಗ್ ಕಾರಿಡಾರಲ್ಲಿ ನೋಡ್ಬೋದು, ಲೆಫ್ಟ್ ಸೈಡು ರೈಟ್ ಸೈಡು ಫುಲ್ಲು ಈ ಥರ ಚಿತ್ರಕಾರಿ ಎಲ್ಲ ಮಾಡಿದ್ದಾರೆ. ಸೊ ಇದು ನೋಡೋಕೆ ಒಂದು ಫುಲ್ಲು ಚೆಂದಾಗಿದೆ ಆ್ಯಕ್ಚುಲಿ. ಸೊ ನೀವು ಅಲ್ಲಿ ಮೇಯ್ನ್ ಗೇಟಿಂದ ಎಂಟ್ರಿ ತಗೊಂಡ್ರೆ ನೀವು ಫುಲ್ ನೋಡಿ ಖುಷಿ ಪಡ್ತೀರಿ. ಆ್ಯಕ್ಚುಲಿ ಇದು ಚೆನ್ನಾಗಿದೆ, ಇಷ್ಟ ಆಯಿತು. ಇದು ನೀವು ಮೇನ್ ಮಠದು ನೋಡ್ಬೋದು. ಮುಂದೆಯಿಂದ ಫುಲ್ಲು ಬಗ್ಗೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಚೆಂದಾಗಿದೆ ಆ್ಯಕ್ಚುಲಿ. ನಿಮ್ಗೆ ಇಲ್ಲಿ ಚಪ್ಪಲ್ ಸ್ಟ್ಯಾಂಡ್ ಕೌಂಟ್ರು ಸಿಗುತ್ತೆ. ನೀವೇನಾದರೂ ಡೈರೆಕ್ಟ್ ಕಾರಿಂದ ಬಂದರೆ ಏನಾದರೂ ರೂಮ್ಗಳು ಏನಾದರೂ ತೊಗೊಂಡಿಲ್ಲ ಅಂದರೆ ಸೊ ಚಪ್ಪಲ್ ಸ್ಟ್ಯಾಂಡಲ್ಲಿ ನೀವು ಚಪ್ಪಲ್ ಬಿಟ್ಬಿಟ್ಟು ಹೋಗ್ಬೋದು. ಟೈಮಿಂಗ್ ಬಂದು ಮಾರ್ನಿಂಗ್ 6 AM ಟು ನೈಟ್ 9 PM ಸೊ ಈ ಚಪ್ಪಲ್ ಸ್ಟ್ಯಾಂಡ್ ಇರೋದು ನೀವು ಮೇನ್ ಎಂಟ್ರಿ ತೊಗೊಂಡ್ರೆ ಲೆಫ್ಟ್ ಸೈಡಿಗೆ ಬಂದರೆ ನಿಮಗೆ ಚಪ್ಪಲ್ ಸ್ಟ್ಯಾಂಡ್ ಕಾಣಿಸುತ್ತೆ. ಇದು ಸದ್ಯಕ್ಕೆ ರೂಮ್ ಒಳಗಡೆ ಬಂದುಬಿಟ್ಟಿದ್ದೀವಿ ನಾವು. ಆ್ಯಕ್ಚುಲಿ ಕ್ಯಾಮ್ರಾ ಟರ್ನ್ ಮಾಡಲ್ಲ, ನಿಮ್ಗೆ ಗೊತ್ತಲ್ಲ ಹುಡುಗರು ಹೆಂಗಿರ್ತಾರೆ ಆ್ಯಕ್ಚುಲಿ. ಸೊ ನಮ್ಮ ಪೊಲೀಸಸ್ ತುಂಬ ಫಸ್ಟಾಗಿ ಇದಿರೋದು. ಜೋಕ್ಸ್ ಅಪಾರ್ಟ್, ಫ್ರೆಂಡ್ಸ್ ಅಲ್ವಾ, ಅದಕ್ಕೆ ಹಂಗೆ. ಸೊ ಹಿಸ್ಟ್ರಿ ಬಗ್ಗೆ ನಾನು ಸ್ವಲ್ಪ ಮುಂದೆ ತಿಳಿಸ್ತೀನಿ. ನಮ್ಮ ಫ್ರೆಂಡು ಅವ್ನು ಹೇಳ್ತಿದ್ದಾನೆ ಒಂದು ಜಾಗ ಇದೆ, ಅಲ್ಲಿ ಫುಲ್ಲು ಹಿಸ್ಟ್ರಿ ಕರೆಕ್ಟಾಗಿ ಎಕ್ಸ್ಪ್ಲನೇಷನು ಒಂದು ವೀಡಿಯೋಲಿ ಹೇಳಿದ್ದಾರೆ. ಸೊ ಆದರೆ ನಾನು ನಿಮ್ಗೆ ತೋರ್ಸೋಕ್ಕಾಗಿಲ್ಲ ಅಂದರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಮೇನ್ ಮಠ ವಿಸಿಟ್ ಮಾಡೋದ್ಮೇಲೆ ನೀವು ಯಾವ ಪ್ಲೇಸ್ ವಿಸಿಟ್ ಮಾಡ್ಬೋದು ಅದು ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ, ಸರಿನಾ? ಇದು ನಿಮ್ಗೆ ಹೇಳ್ದಂಗೆ ನಾವು ಹೊರಟ್ಬಿಟ್ಟಿದ್ದೀವಿ ಬೇರೆ ಜಾಗ ವಿಸಿಟ್ ಮಾಡೋಕ್ಕೆ. ಯಾವ್ಯಾವ ಜಾಗ ನನಗೆ ಹೆಸರು ಗೊತ್ತಿಲ್ಲ ಗುರು. ನಮ್ಮ ಫ್ರೆಂಡು ಮಧು ಅದು ಕಡೆ ಇದ್ದಾನೆ ಹಿಂದೆ, ನಾನು ಮುಂದೆ ಇದ್ದೀನಿ. ಸೊ ಅವನ ಹತ್ರ ಮೀಟ್ ಆದಾಗ ನಿಮಗೆಲ್ಲ ತಿಳಿಸ್ತೀನಿ ಯಾವ್ಯಾವ ಜಾಗ ನಾವು ವಿಸಿಟ್ ಮಾಡೋದು ಅಂತ. ಸೊ ಆಟೋ ರಿಕ್ಷಾನಿಗೆ ತೊಗೊಂಡು ಹೋಗ್ಬೋದು. ಪ್ರೈಸ್ ಎಷ್ಟು ಅಂತ ಅದೆಲ್ಲ ನಿಮಗೆ ಡಿಸ್ಕ್ಲೋಸ್ ಮಾಡ್ತೀನಿ. ನೀವು ರೈಲ್ವೆ ಸ್ಟೇಷನಿಂದ ಆಟೋ ತೊಗೊಂಬಂದರೆ ಇಲ್ಲೇ ನಿಮ್ಗೆ ಡ್ರಾಪ್ ಮಾಡೋದು ಆಟೋಗಳೆಲ್ಲ. ಸೊ ನೀವು ಹಿಂದೆ ಮಾರ್ಕ್ ನೋಡಿದ್ರಲ್ಲ, ಸೊ ಅದು ಸ್ಟ್ರೇಟ್ ಹೋದರೆ ನಿಮಗೆ ಸಿಗ್ಬಿಡತ್ತೆ.
ಮಠ. ನಾವು ಸದ್ಯಕ್ಕೆ ನಮ್ಮ ಫಸ್ಟ್ ಲೊಕೇಶನ್ಗೆ ರೀಚ್ ಆಗಿದ್ದೀವಿ, ಶ್ರೀ ಅಭಯ ಆಂಜನೇಯ ದೇವಸ್ಥಾನಕ್ಕೆ. ಸೊ ನಿಮಗೆ ತೋರಿಸ್ತೀನಿ ರೀ. ಫಸ್ಟ್ ನಾನು ಇನ್ನೊಂದು ಭಾಷೆಯಲ್ಲಿ ನಾನು ಬ್ಲಾಗ್ ಮಾಡಬೇಕು, ಅದಕ್ಕೆ ಇದು ನೀವು ನೋಡೋಕೆ ಹೋದರೆ ನಾವು ನಮ್ಮ ಫಸ್ಟ್ ಲೊಕೇಶನ್ಗೆ ಹೇಳ್ದಂಗೆ ಬಂದಿದ್ದೀವಲ್ಲ. ಸೊ ಶ್ರೀ ಅಭಯ ಆಂಜನೇಯ ದೇವಸ್ಥಾನ ನೀವು ನೋಡ್ಬೋದು. ಆಂಜನೇಯ ಪ್ರತಿಮೆ ಎಷ್ಟು ದೊಡ್ಡದಿದ್ದಾರೆ, ಆಂಜನೇಯ ಸಕ್ಕ ದೊಡ್ಡದಾಗಿದ್ದಾರೆ. ನಮ್ಮ ಬಾಸ್ ಫಸ್ಟ್ ಲೊಕೇಶನ್ ನಾವು ವಿಸಿಟ್ ಮಾಡಿಬಿಟ್ರಿ. ಇದು ಬರೋದು ಆಂಧ್ರ ಪ್ರದೇಶ ಒಳಗಡೆ. ಸೊ ನಮ್ಮ ಈ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಬರೋದು ಆಂಧ್ರ ಪ್ರದೇಶ ಒಳಗಡೆ. ಸೊ ನಾವು ಶ್ರೀ ಪಂಚಮುಖಿ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ, ಅದು ಬರೋದು ನಮ್ಮ ಕರ್ನಾಟಕದ ಒಳಗಡೆ. ಸೊ ನಾವು ಆಂಧ್ರದಿಂದ ಕರ್ನಾಟಕ ಹೋಗ್ತೀವಿ. ಸೊ ನಿಮ್ಗೆ ಫುಲ್ ಇನ್ಫಾರ್ಮೇಷನ್ ನಾನು ತೋರಿಸ್ತಾ ಇರ್ತೀನಿ. ಸೊ ಇದು ಫಸ್ಟ್ ಲೊಕೇಶನು. ಹೆಂಗೆ ನಾವು ಲೊಕೇಶನ್ಗೆ ಹೋಗ್ತೀವಿ, ಆ ಲೊಕೇಶನ್ ಹೆಸರು ಜೊತೆ ನಿಮಗೆಲ್ಲ ನಾನು ತಿಳಿಸ್ತಾ ಇರ್ತೀನಿ. ನಾನು ಪ್ಲೇಸ್ ಶಿಫ್ಟ್ ಮಾಡಿಬಿಟ್ಟೆ, ಮುಂದೆಯಿಂದ ಹಿಂದೆ ಬಂದ್ಬಿಡಿ. ಮಾತಾಡು ಮರಯ್ಯ. ಸೊ ನೀವು ನೋಡ್ಬೋದು, ನಾನು ವಾಪಸ್ ಬಂದುಬಿಟ್ಟಿದ್ದೀನಿ, ಬ್ಯಾಕ್ ಸೈಡ್ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ. ಫ್ರಂಟ್ ಸೈಡ್ ಸ್ವಲ್ಪ ಬೋರ್ ಹೊಡಿತಿತ್ತು, ಯಾಕಂದರೆ ನಮ್ಮ ಫ್ರೆಂಡ್ ಎಲ್ಲ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ, ಇನ್ನಿಬ್ಬರು ಮುಂದೆ ಇದ್ದಾರೆ. ಸ್ವಲ್ಪ ಬೋರ್ ಹೊಡಿತಿದೆ. ಒಂದು ಆಟೋ ನಾವೇ ಬುಕ್ ಮಾಡಿಬಿಡ್ತಿದ್ರೆ ಚೆನ್ನಾಗಿತ್ತು ಅಂತ ಇವಾಗ ಅನ್ನಿಸ್ತಿದೆ. ಬಟ್ ಏನು ಮಾಡೋಕ್ಕಾಗಲ್ಲ ಬಿಡಿ. ಶೇರ್ ಆಟೋಲ್ಲಿ ಬಂದುಬಿಟ್ರಿ, ನಮ್ಮದೇ ತಪ್ಪಾಯಿತು. ಪೊಲೀಸ್ ನೋಡ್ಬೋದು ನಮ್ಮ ತುಂಗಭದ್ರಾ ನದಿ. ಸೊ ಇದೇ ನದಿ ಬಂದು ನಮ್ಮ ಬಾರ್ಡ್ರು. ಅಲ್ಲಿ ನಮ್ಮ ಆಂಧ್ರ ಪ್ರದೇಶ ಇತ್ತು, ಇದು ನಮ್ಮ ಕರ್ನಾಟಕ ಬಂತು. ಸೊ ನಾವು ಕರ್ನಾಟಕದ ಒಳಗಡೆ ಎಂಟ್ರಿ ಹೊಡ್ಬಿಟ್ಟಿದ್ದೀವಿ. ತುಂಗಭದ್ರದಲ್ಲಿ ಸದ್ಯಕ್ಕೆ ನೀರಿಲ್ಲ. ಒಫಿಷಿಯಲಿ ನಾವು ನಮ್ಮ ಹೆಮ್ಮೆ ನಮ್ಮ ಕರ್ನಾಟಕ ಒಳಗಡೆ ಬಂದ್ಬಿಟ್ಟಿದ್ದೀವಿ. ಸೊ ಇದೇ ಬ್ರಿಡ್ಜ್ ಬಾರ್ಡ್ರು, ಆಂಧ್ರ ಪ್ರದೇಶ್ ಮತ್ತು ಕರ್ನಾಟಕದ್ದು. ಸದ್ಯಕ್ಕೆ ನಮ್ಮ ಸೆಕೆಂಡ್ ಲೊಕೇಶನ್ಗೆ ರೀಚ್ ಆಗಿದ್ದೀವಿ, ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ದೇವಸ್ಥಾನ ಅಲ್ಲಿ ಜೋಗ್ ಸಪಾಟ್. ಸೊ ಹೇಳ್ದಂಗೆ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿದ್ದೀವಿ. ಸೊ ನೀವು ನೋಡೋಕೆ ಹೋದರೆ ರಶ್ ಇದೆ, ಲೈನಲ್ಲಿ ಇದ್ದೀವಿ ನಾವು. ಈ ಕಡೆ ಅಷ್ಟು ನಿಮ್ಗೆ ರಶ್ ಕಾಣಲ್ಲ, ಲೈನಲ್ಲಿ ಮಾತ್ರ ಸ್ವಲ್ಪ ಜನ ಇದ್ದಾರೆ. ನೋಡೋಣ. ಆ್ಯಕ್ಚುಲಿ ಇಲ್ಲಿ ಒಂದೇ ಲೈನ್ ಇಲ್ಲ, ಇನ್ನು ಒನ್ ಎಂಟ್ರಿ ಇಲ್ಲ, ಮಲ್ಟಿಪಲ್ ಎಂಟ್ರೀಸ್ ಇದೆ ಆ್ಯಕ್ಚುಲಿ. ಶ್ರೀ ಪಂಚಮುಖಿ ಹನುಮಾನ್ ಜಿ ಅವರ ದೇವಸ್ಥಾನದಲ್ಲಿ ದರ್ಶನ ಆಯಿತು. ಸೊ ಇಲ್ಲಿ ಒಂದು ಸ್ಟೋನಲ್ಲಿ ಉತ್ಪನ್ನ ಆಗಿರೋದು ಪಂಚಮುಖಿ ಆಂಜನೇಯದು ಉತ್ಪನ್ನ ಆಗಿರೋದು ಇದಿದೆ, ಪ್ರತಿಮೆ ಅಂತ ನೀವು ಅಂದ್ಕೊಬೋದು. ಸ್ಕಲ್ಪ್ಟೆಡ್ ಆಗಿರೋದು ಇದೆ. ಅವರು ಅದ್ರ ಮೇಲೆ ಸಿಲ್ವರ್ ಫಾಯಿಲ್ ಹಾಕಿದ್ದಾರೆ, ಸಿಲ್ವರ್ದಿಂದ ಇದು ಹಾಕಿದ್ದಾರೆ. ಸೊ ನನಗೆ ಕರೆಕ್ಟಾಗಿ ಅಷ್ಟು ವರ್ಡ್ ಎಲ್ಲ ಗೊತ್ತಾಗ್ತಿಲ್ಲ. ಸೊ ದಯವಿಟ್ಟು ನಂಗೆ ಕ್ಷಮಿಸ್ಬಿಡಿ. ಮತ್ತು ಇವಾಗ ನಾವು ಹೋಗ್ತಿದ್ದೀವಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ. ಸೊ ದರ್ಶನ ಮಾಡೋಕ್ಕೆ ಇದು ನಮ್ಮದು ಸೆಕೆಂಡ್ ಪ್ಲೇಸು. ನಾವು ಇವಾಗ ಹೋಗ್ತಿರೋದು ನಮ್ಮ ಥರ್ಡ್ ಪ್ಲೇಸ್ಗೆ. ಇದನ್ನ ಆಲ್ಮೋಸ್ಟ್ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ಸೊ ವಿದೌಟ್ ಚಪ್ಪಲಿ ನಾವು ಪಂಚಮುಖಿ ದೇವಸ್ಥಾನದಿಂದ ಬರ್ತಿದ್ದೀವಿ. ಅದು ನಮ್ಮ ಮಧು ಇದ್ದಾನೆ, ನಮ್ಮ ದೋಸ್ತು, ನಮ್ಮ ಗೆಳೆಯ, ಅವನೇ ಬೇಡ ಅಂತ ಹೇಳ್ಬಿಟ್ಟ. ಇವಾಗ ಏನು ಮಾಡೋದು ಅರ್ಥ ಆಗ್ತಿಲ್ಲ, ನಡೆಯೋಕ್ಕಾಗ್ತಿಲ್ಲ. ಫುಲ್ ಬಿಸಿಲಲ್ವಾ, ಸೊ ಫುಲ್ ಬರ್ನ್ ಆಗ್ತಿದೆ ಆ್ಯಕ್ಚುಲಿ. ಇದು ಮಹಾಲಕ್ಷ್ಮಿ ದರ್ಶನ ಮಾಡಿದ್ದು ನಮ್ದು ಆಯಿತು, ಮಹಾಲಕ್ಷ್ಮಿ ದೇವಿ ದರ್ಶನ ಮಾಡಿದ್ದು. ಮತ್ತು ಇವಾಗ ನಾವು ಹೊರಡ್ತಿದ್ದೀವಿ. ಸೊ ಮೂರನೇ ಪ್ಲೇಸ್ ನಮ್ದು ಮುಗೀತು. ನೀವು ಹೊರಡುವಾಗ ನೀವು ನೋಡ್ಬೋದು, ಮಜ್ಜಿಗೆ, ಫ್ರೂಟ್ಸು ಎಲ್ಲ ನಿಮ್ಗೆ ಸಿಗುತ್ತೆ, ಸೋಡಾಗಲೆಲ್ಲ ಸಿಗುತ್ತೆ. ಸೊ ನೀವು ಎಲ್ಲ ಕುಡಿಬೋದು ಆರಾಮಾಗಿ. ಮತ್ತು ಮಾತಾಡೋಕೆ ಹೋದರೆ ಇದು ಐ ಗೆಸ್ ನಮ್ಮ ಮಂತ್ರಾಲಯ ಜೊತೆ ಲಿಂಕ್ಡ್ ಇದೆ ಈ ಜಾಗನೂ. ನಮ್ಮ ಮಧು ಹತ್ರ ಕೇಳಿದ್ರೆ ನಮ್ಮ ಫ್ರೆಂಡ್ ಹತ್ರ ಇನ್ನೊಂದು ಯಾವುದೋ ಜಾಗ ಇದೆ, 4ನೇ 5ನೇ ಜಾಗ ನಾವು ಹೋಗ್ತೀವಲ್ಲ, ಅಲ್ಲಿ ಫುಲ್ ಸ್ಟೋರಿ ರಿವೀಲ್ ಮಾಡ್ತಾರಂತೆ, ಫುಲ್ ಸ್ಟೋರಿ ಅಲ್ಲಿ ತೋರಿಸ್ತಾರಂತೆ. ನೋಡೋಣ ಇದು ಹೆಂಗೆ ಲಿಂಕ್ಡ್ ಇದೆ. ಸದ್ಯಕ್ಕೆ ಹೋಗೋಣ ಆಟೋಗೆ, ಅಲ್ಲಿಂದ ನಾವು ಆಟೋ ಹಿಡ್ಕೊಂಡ್ಬಿಟ್ಟು ಹೋಗೋಣ ನಮ್ಮದು 4th to 5th ಪ್ಲೇಸ್ಗೆ. ಗುಲ್ಬರ್ಗ ಹತ್ರ ಇನ್ನು ರಾಯಚೂರು ಆದ್ಮೇಲೆ ಗುಲ್ಬರ್ಗ, ಆಮೇಲೆ ಯಾದಗಿರಿ. ನಂಬರ್ ತಗೊಳ. ಇದು ನಾವು ಸದ್ಯಕ್ಕೆ ಬಂದುಬಿಟ್ಟಿದ್ದೀವಿ ನಮ್ಮ 4ನೇ ಜಾಗ, ಅದನ್ನ ಕರೆಯೋದು ಬಿಚ್ಚಾಲೆ. ಸೊ ನೀವು ನೋಡಿದ್ರೆ ತುಂಗಭದ್ರಾ ನದಿ ಇಲ್ಲೇ ಪಕ್ಕದಲ್ಲಿದೆ, ಈ ಜಾಗ ಪಕ್ಕದಲ್ಲಿದೆ. ಸೊ ಅಲ್ಲಿ ಸ್ಟೋರಿ ಹೇಳ್ತಿದ್ದಾರೆ. ಸೊ ಒಂದು ಬ್ಯಾಚ್ ನಡೀತಿದೆ, ನೋಡೋಣ ನಮ್ಮ ಬ್ಯಾಚ್ ನಾವು ಯಾವ ಬ್ಯಾಚಲ್ಲಿ ಹೋಗ್ತೀವಂತ. ನೀವು ಯಾವಾಗ ಬೇಕಾದರೂ ಹೋಗ್ಬೋದು. ಅದರಲ್ಲಿ ಜಾಗ ಚೆನ್ನಾಗಿದೆ ಆ್ಯಕ್ಚುಲಿ, ಫುಲ್ ಮರಗಳೆಲ್ಲ ಇದ್ದಾವೆ. ಸೊ ಆರಾಮಾಗಿ ನೀವು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ಬೋದು. ಮತ್ತು ಹೇಳೋಗೋದು ಅಲ್ಲಿ ನೋಡಿ ಮೀನು ಹಿಡಿತವ್ರೆ, ಅಲ್ಲಿರೋರೆಲ್ಲ ಮೀನು ಹಿಡಿತವ್ರೆ. ಅಲ್ಲಿ ಝೂಮ್ ಮಾಡಿದ್ದೀನಿ, ಹೌದಾ, ಅಲ್ಲಿ ಮೀನು ಹಿಡಿತವ್ರೆ.
ಇದು ಶ್ರೀ ಅಪ್ಪಣ್ಣಾಚಾರ್ಯ ಅವರ ಮನೆಗೆ ಬಂದುಬಿಟ್ಟಿದ್ದೀವಿ ನಾವು ನೋಡೋಕ್ಕೆ. ಸೊ ನಿಮಗೆ ಗೊತ್ತಿರುತ್ತೆ ಇದು ಒಂದು ಸ್ಟೋರಿ. ಅವ್ರು ಬಂದು ರಾಘವೇಂದ್ರ ಸ್ವಾಮಿ ಅವರ ಶಿಷ್ಯ ಅವರು. ಸೊ ಇಲ್ಲಿ ಬಂದಿದ್ದೀವಿ. ಇದು 5ನೇ ಪ್ಲೇಸು. ಇದ್ರದ್ದು ಸ್ಟೋರಿ ನಿಮಗೆ ಮುಂದೆ ತಿಳಿಸ್ತೀನಿ. ಸ್ಟೋರಿ ಎಲ್ಲ ನಿಮ್ಗೆ ಮುಂದೆ ನಾನು ತಿಳಿಸೋದು, ಯಾಕಂದರೆ ಒಂದೇ ಸತಿ ಕೇಳೋಕ್ಕೆ ನಿಮ್ಗೆ ಇಷ್ಟು ಚೆನ್ನಾಗಿರುತ್ತೆ. ಇದು ನಾವು ವಾಪಸ್ಸು ರೂಮಿಗೆ ಬಂದುಬಿಟ್ಟಿದ್ದೀವಿ. ಸೊ ನನಗೆ ಅಷ್ಟು ಚೆಂದಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರಲ್ಲ ಅಂತ ನನ್ನ ಫ್ರೆಂಡ್ ಇದ್ದಾನೆ ನಿತಿನು. ನೀವು ಕುಂಭಮೇಳದಲ್ಲಿ ಇವ್ನು ನೋಡಿರ್ತೀರಾ ಸೀರೀಸಲ್ಲಿ. ಸೊ ಇವನೇ ನಿಮಗೆಲ್ಲ ಫುಲ್ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾನೆ. ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ನೀವು ಹೆಂಗೆ ಬರ್ಬೋದು, ಎಲ್ಲಿ ಸ್ಟೇ ಮಾಡ್ಬೋದು ಅದೆಲ್ಲ ನಾನು ನಿಮ್ಗೆ ಹೇಳ್ತೀನಿ ಅದೆಲ್ಲ. ಸೊ ಬನ್ನಿ ಇವಾಗ ನಿತಿನ್ ಹತ್ರ ನಾವು ಹೋಗೋಣ ಡೈರೆಕ್ಟಾಗಿ. ರಾಯರದು ಒಂದು ಸಣ್ಣ ಇತಿಹಾಸ ಇದೆ. ಸೊ ನಾನು ಅದನ್ನು ಹೇಳ್ತೀನಿ. ಏನಂತಂದರೆ ಲೈಕ್ ರಾಯರು ತಂದೆ ಮತ್ತು ತಾಯಿ ಇರ್ತಾರಲ್ಲ, ಸೊ ಅವರಿಗೆ ಮಕ್ಕಳಾಗಿರಲ್ಲ. ಸೊ ಅವರು ಮಕ್ಕಳಾಗಿರೋದಲ್ಲ, ಸೊ ದೇವರು ಅವ್ರ ತಂದೆ ಕನಸಲ್ಲಿ ಬಂದು ಸೊ ಒಂದು ದೈವ ಪುರುಷ ಆಗಿರುವಂಥ ನಿಮಗೆ ಒಂದು ಮಗ ಹುಡ್ತಾನೆ ಅಂತ ಹೇಳ್ತಾರೆ. ಸೊ ಆ ಮಗ ಹುಟ್ಟಿರುವಂಥದ್ದೇ ರಾಯರು. ಸೊ ಅವರಿಗೆ ಮುಂಚೆ ವೆಂಕಟನಾಥ ಅಂತ ಒಂದು ಹೆಸರಿಟ್ಟಿರ್ತಾರೆ. ವೆಂಕಟ ಭಟ್ಟ ಅಂತ ಅವರು ಹೆಸರಿಟ್ಟಿರ್ತಾರೆ. ನಂತರ ಅವರು ವೇದ ಅದನ್ನೆಲ್ಲ ಇದು ಮಾಡಿಕೊಂಡು ಸೊ ಅವರು ಅದರಲ್ಲಿ ತುಂಬ ಏನಂತ ಹೇಳ್ತಾರೆ, ಫುಲ್ ಪ್ರೊಫೆಷ್ನಲ್ ಅಂತ ಹೇಳ್ತಾರಲ್ಲ. ಸೊ ವೇದಗಳಲ್ಲಿ ಶಾಸ್ತ್ರಗಳೆಲ್ಲ ಅದನ್ನೆಲ್ಲ ಅಧ್ಯಯನ ಮಾಡಿ ಸೊ ಅವರು ಹಲವಾರು ರಾಜ್ಯ ಮತ್ತು ಬೇರೆ ರಾಜ ಅದೆಲ್ಲ ನಡೆಯುತ್ತಲ್ಲ ಸ್ಪರ್ಧೆ ಅಂಥದ್ದು. ಸೊ ವೇದಶಾಸ್ತ್ರದ ಬಗ್ಗೆ ಎಲ್ಲ ಸೊ ಅವ್ರು ಯಾವ ಥರ ಜ್ಞಾನವನ್ನು ಹೊಂದಿರ್ತಾರೆ ಅಂದರೆ ಸೊ ಅವರನ್ನು ಮೀರಿಸೋವಂಥವ್ರು ಯಾರೂ ಇರಲ್ಲ. ಲೈಕ್ ಆ ಮಟ್ಟಿಗೆ ತನಕ ಅವರು ಇದಾಗಿರ್ತಾರೆ. ನಂತರ ಅವರಿಗೆ ಮದುವೆ ಆಗುತ್ತೆ, ಹೆಂಡತಿ ಹೆಸರು ಸರಸ್ವತಿ ದೇವಿ ಅಂತ. ಸೊ ಮಗುನೂ ಸಹ ಆಗಿರುತ್ತೆ. ನಂತರ ಒಂದಿನ ಏನಾಗುತ್ತೆ ಅಂದರೆ ಅವ್ರ ಕನಸಲ್ಲಿ ವಿದ್ಯಾದೇವಿ ಬಂದಿರ್ತಾರೆ. ವಿದ್ಯಾದೇವಿ ಬಂದು ಲೈಕ್ ಈ ಥರ ನೀನು ಸನ್ಯಾಸತ್ವ ತಗೊಳ್ಬೇಕು ಅಂತ ಹೇಳಿರ್ತಾರೆ ರಾಯರಿಗೆ. ಅನಂತರ ಏನಾಗುತ್ತೆ ಅಂದರೆ ಸೊ ಈ ಒಂದು ಕಠಿಣ ಡಿಸಿಷನ್ನು ಲೈಕ್ ರಾಯರ ಹೆಂಡತಿಗೆ ಗೊತ್ತಾದಾಗ ಸೊ ಅವರಿಗೆ ತಡ್ಕೊಳಕ್ಕಾಗಲ್ಲ. ಅನಂತರ ಏನಾಗುತ್ತೆ ಅಂದರೆ ಅವರು ಲೈಕ್ ಒಂದು ಬಾವಿಯಲ್ಲಿ ಏನು ಹೇಳ್ತಾರೆ ಲೈಕ್ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ನಂತರ ಏನಾಗುತ್ತೆ, ಇವರು ರಾಯರು ದೀಕ್ಷೆ ಎಲ್ಲ ತೊಗೊಂಡ್ಬಿಟ್ಟಿರ್ತಾರೆ ಇದಂತ. ಸೊ ನಂತರ ಆ ಆತ್ಮ ಅನ್ನೋದು ಏನಾಗುತ್ತೆ ಅವರಿಗೆ ಮೋಕ್ಷ ಸಿಕ್ಕಿರಲ್ಲ. ಸೊ ಅದು ರಾಯರ ಕಣ್ಣಿಗೆ ಕಾಣಿಸ್ಕೊಂಡು ಅವರು ಸೋಲಿಗೆ ಆತ್ಮಕ್ಕೆ ಅವರು ಮೋಕ್ಷನ ಕೊಟ್ಬಿಟ್ಟಿರ್ತಾರೆ. ಅದ ನಂತರ ಏನಾಗುತ್ತೆ ಅಂದರೆ ಈ ನವಾಬರು ರಾಜಂದಿರೆಲ್ಲ ಇರ್ತಾರಲ್ಲ, ಸೊ ಆ ಕಾಲದಲ್ಲಿ ಅವರು ಈ ಕಡೆ ಎಲ್ಲ ಆಳ್ತಿದ್ರು. ಈ ನವಾಬ ಕಿಂಗ್ ಒಂದಿನ ಏನು ಮಾಡ್ತಾರೆ ಅಂದರೆ ರಾಯರ ಶಕ್ತಿನ ಪರೀಕ್ಷೆ ಮಾಡೋಕ್ಕೋಸ್ಕರ ಏನು ಮಾಡ್ತಾರೆ, ಮಾಂಸ ಅನ್ನೋದೇನು ತೊಗೊಂಡು ಬರ್ತಾರೆ. ಅದನ್ನು ಅವರಿಗೆ ಏನೋ ಕೊಡಬೇಕು ಅಂತನೋ ಇಲ್ಲ ಹೀಯಾಳಿಕೆ ಮಾಡೋದು ತಮಾಷೆ ಮಾಡೋ ಥರ ಅಂತ ಏನೋ ಒಂದು ತೊಗೊಂಡು ಬಂದಿರ್ತಾರೆ. ಸೊ ಅದನ್ನು ತೊಗೊಂಡು ಬಂದು ರಾಯರ ಮುಂದೆ ತೆಗೆದಾಗ ಗೊತ್ತಾಗುತ್ತೆ ಅದು ಮಾಂಸ ಅಂತ. ಸೊ ಆಗ ರಾಯರು ಏನು ಮಾಡ್ತಾರೆ, ತೀರ್ಥ ತೊಗೊಂಡು ಪ್ರೋಕ್ಷಣೆ ಮಾಡ್ತಾರೆ. ಸೊ ಮಾಂಸ ಅನ್ನೋದು ಏನಾಗುತ್ತೆ ಅಂದರೆ ಅದು ಹಣ್ಣು ಮತ್ತು ಫಲ ಫ್ರೂಟ್ಸ್ ಅದಾಗಿ ಅದು ಇದಾಗ್ಬಿಡುತ್ತೆ. ಫ್ರೂಟ್ಸ್ ಮತ್ತು ಹಣ್ಣು ಕಾಣಿಸ್ಕೊಳ್ಳುತ್ತೆ. ಇನ್ನೊಂದು ಉದಾಹರಣೆ ಕೊಡೋದಾದರೆ ಅವ್ರ ಮಗುನ ಮತ್ತು ನವಾಬನ ಮಗನ ಒಂದು ಸಲ ಅವ್ರ ಪ್ರಾಣ ಸಹ ಉಳಿಸಿದ್ರು. ಸೊ ಹೀಗಾಗಿ ಲೈಕ್ ಹಲವಾರು ತುಂಬ ಉದಾಹರಣೆಗಳಿದೆ. ಸೊ ಅದರಿಂದ ಅವರು ಒಂಥರ ಪವಾಡ ಪುರುಷರು, ಲೈಕ್ ಜನರು ಅವರನ್ನು ದೇವರಂತ ಸ್ವೀಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಹೋದರು. ಅನಂತರ ಏನಾಯಿತು ಅಂದರೆ ಲೈಕ್ ರಾಯರು ಏನು ಮಾಡ್ತಾರೆ, ಸೊ ಅವರು ತಪಸ್ ಮಾಡಿರ್ತಾರಲ್ಲ ಏಕಶಿಲಾ ಅಂತ. ಸೊ ಅಲ್ಲಿಂದ ಸುಮಾರು ಒಂದು 13 years 13 ವರ್ಷ ಅಲ್ಲಿ ಅವರು ತಪಸ್ ಮಾಡಿರ್ತಾರೆ. ಬಿಚ್ಚಾಲೆ ಅನ್ನೋ ಜಾಗದಲ್ಲಿ ಅವರು 13 ವರ್ಷ ತಪಸ್ಸು ಮೆಡಿಟೇಷನ್ ಅದೆಲ್ಲ ಮಾಡ್ತಿರ್ತಾರೆ. ಆನಂತರ ಅವರು ಈ ಜಾಗವನ್ನು ನವಾಬರು ಆಳ್ತಿರ್ತಾರಲ್ವ, ಸೊ ಈ ಜಾಗ ಬೇಕು ಅಂತ ಪಂಚಮುಖಿ ದೇವಸ್ಥಾನ ಹತ್ರ ಬಂದು ಹೌದು ಆ ಡೈರೆಕ್ಷನ್ ತೋರಿಸ್ತಾರೆ. ಸೊ ಹಾಗಾಗಿ ಅವರು ಈ ಜಾಗನ ಸೆಲೆಕ್ಟ್ ಮಾಡಿಕೊಂಡು ಸೊ ಅವರು ಒಂದು ಜೀವಂತ ಏನು ಅಜೀವಾಗಿ ಬಿಡ್ತಾರಲ್ಲ, ಸೊ ಅದು ಮಂತ್ರಾಲಯ. ಅಜೀವ ಅದು ಯಾವಾಗ ಆಗ್ತಾರೆ, ಬೃಂದಾವನೆಲ್ಲ ಕಟ್ಟಿರ್ತಾರಲ್ಲ, ಸೊ ಇನ್ನೂ ರಾಯರು ಅಲ್ಲೇ ಇದ್ದು ಇದು ಮಾಡಿ ನಮ್ಮ ಲೋಕ ಕಲ್ಯಾಣಕ್ಕೋಸ್ಕರ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅವರಿನ್ನೂ ಹಾಗೆ ಇನ್ನೂ ಜೀವಂತ ಇದ್ದಾರೆ ಅನ್ನೋ ನಮ್ಮ ನಂಬಿಕೆ. ನೀವು ಕೇಳಿದ್ರಿ, ನಮ್ಮ ನಿತಿನ್ ಬಂದು ನಿಮಗೆಲ್ಲ ತಿಳಿಸ್ದ ಆ ಸ್ಟೋರಿ ಎಲ್ಲ. ನನಗೇನೋ ತಪ್ಪಾಗತ್ತಂತ ನಾನು ಅದಕ್ಕೆ ಏನು ತಿಳ್ಸೋಕ್ಕೆ ಹೋಗಲಿಲ್ಲ. ಸೊ ಅವನ ಹತ್ರನೇ ನಾನು ಹೇಳಿದೆ. ಮತ್ತು ಇದೆಲ್ಲ ಸ್ಟೋರಿ ಆಯಿತು. ನೀವು ಇಲ್ಲಿ ಬಂದರೆ ಹೆಂಗೆ ಬರ್ಬೋದು, ಹೆಂಗೆ ಸ್ಟೇ ಮಾಡ್ಬೋದು ಅಂತ ಹೇಳೋಕ್ಕೋದ್ರೆ ನೀವು ವಯಾ ಟ್ರೈನು, ವಯಾ ಬಸ್ಸು, ಪರ್ಸ್ನಲ್ ಕಾರ್ಸು ತೊಗೊಂಬರ್ಬೋದು. ಮತ್ತು ವಯಾ ಟ್ರೈನ್ ಬಂದರೆ ನಾನು ಹೆಂಗೋ ಟ್ರೈನಿಂದ ಬಂದೆ. ಸೊ ರೈಲ್ವೆ ಸ್ಟೇಷನಿಂದ ಮಂತ್ರಾಲಯಕ್ಕೆ ಬರೋಕ್ಕೆ, ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನು, ಮತ್ತು ಇಲ್ಲಿ ಬರೋಕ್ಕೆ 50 ರೂಪಾಯಿ ಶೇರಿಂಗಲ್ಲಿ ತೊಗೊತಾರೆ. ಮತ್ತು
ಆರ್ಚ್ ಹತ್ರ ಬಿಟ್ಟಿದ ತಕ್ಷಣ ಸ್ವಲ್ಪ ಮುಂದೆ ಹೋದರೆ ಲೆಫ್ಟಲ್ಲೆಲ್ಲ ನಿಮಗೆ ಲಾಸ್ ಸಿಕ್ಬಿಡುತ್ತೆ. ಸೊ ನಾವು 5 ಜನ ಇದ್ದೀವಿ, 12 hours ನಾವು ತೊಗೊಂಡಿದ್ದೀವಿ. ಸೊ 12 hours ಅಪ್ರಾಕ್ಸಿಮೇಟ್ಲಿ 1500 ತೊಗೊಂಡಿದ್ದಾರೆ. ಬಟ್ ರೂಮ್ಸ್ ಎಲ್ಲ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಈ ಬಂದಾದಮೇಲೆ ನೀವು ಫ್ರೆಶನ್ ಅಪ್ ಆದಮೇಲೆ ಶ್ರೀ ರಾಘವೇಂದ್ರ ಸ್ವಾಮಿ ಅವ್ರ ಮಠಕ್ಕೆ ಹೋಗಿ ಅವ್ರದ್ದು ಬೃಂದಾವನ ದರ್ಶನ ಮಾಡ್ಬೋದು. ಅದಾದಮೇಲೆ ನಾವು ಬಂದ್ರಿ, ತಿಂಡಿ ಮಾಡಿದ್ರಿ. ಅದಾದಮೇಲೆ ಆಟೋ ಇದು ಪ್ಲೇಸಸ್ ವಿಸಿಟ್ ಮಾಡೋಕ್ಕೆ ಹೋದ್ರಲ್ಲ, ಶ್ರೀ ಅಭಯ ಆಂಜನೇಯ, ಮತ್ತು ಅದಾದಮೇಲೆ ಮಹಾಲಕ್ಷ್ಮೀ ದೇವಿ, ಅದಾದಮೇಲೆ ಪಂಚಮುಖಿ ದೇವಸ್ಥಾನ, ಹನುಮಾನ್ಜಿ ದೇವಸ್ಥಾನ, ಅದಾದಮೇಲೆ ಬಿಚ್ಚಾಲಯ, ಮತ್ತು ಅವರು ಯಾರ ಮನೆ ಇದ್ದಿದ್ದು, ಯಾರ ಮನೆ ಮೊದಲು ಅಪ್ಪಣ್ಣಾಚಾರ್ಯ ಅವ್ರ ಮನೆಗೆ ಹೋಗಿದ್ರಿ. ಅದು 5ನೇ ಪ್ಲೇಸ್ ಇತ್ತು. ಸೊ ಟೋಟಲ್ 5 ಪ್ಲೇಸ್ ಕರ್ಕೊಂಡು ಹೋಗ್ತಾರೆ. ಆ 5 ಪ್ಲೇಸ್ಗೆ ಅವರು ನೀವು ಫುಲ್ಲು ಆಟೋ ಬುಕ್ ಮಾಡಿದ್ರೆ 1000 to 1200 rupees ಚಾರ್ಜ್ ಮಾಡ್ತಾರೆ. ನಮಗೆ 1200 ಕೇಳಿದ್ರು, 1100ಗೆ ರೆಡಿ ಇದ್ದರು. ಬಟ್ 1000 ನಾವು ಹೇಳ್ತಿದ್ರು ಕೂಡ ಹೋಗ್ತಿದ್ರು. ಬಟ್ ಶೇರಿಂಗಲ್ಲಿ ನೀವು ಹೋದರೆ ಶೇರಿಂಗಲ್ಲಿ ಪರ್ ಪರ್ಸನ್ 150 ತೊಗೊತಾರೆ. ಸೊ ನಾವು 5 ಜನ 750 ನಮಗಾಯಿತು. ಶೇರಿಂಗ್ ಅಂದರೆ 10 ಸೀಟ್ ಕರ್ಕೊಂಡು ಹೋಗ್ತಾರೆ. ಸೊ ಅವ್ರದ್ದೇ ಪ್ರಾಫಿಟ್ ಇರುತ್ತೆ, 1500ಗೆ ಹೋಗ್ತಾರೆ. ಬಟ್ ನಮ್ಮದು ಪ್ರಾಫಿಟ್ ಇರುತ್ತೆ, ನಾವು 750ಗೆ ಹೋಗ್ತೀವಿ. ಸೊ ಇದೊಂದಿದೆ. ಸೊ ಮಂತ್ರಾಲಯಕ್ಕೆ ನೀವು ಬಂದರೆ ಒಂದಿಂದಲೇ ಕವರ್ ಮಾಡ್ಬೋದು. ನಾವು ಸ್ಟಾರ್ಟ್ ಮಾಡಿದ್ದು ಬೆಂಗಳೂರಿಂದ 8 ಗಂಟೆ ರಾತ್ರಿಗೆ, ಬೆಳಗ್ಗೆ ಇಲ್ಲಿ 5 ಗಂಟೆಗೆ ಅಪ್ರಾಕ್ಸಿಮೇಟ್ಲಿ ಬಂದ್ರಿ. ಸೊ ಅಲ್ಲಿ ಬಂದಾದ್ಮೇಲೆ ಇವತ್ತೇ ನಾವು ಶ್ರೀ ರಾಘವೇಂದ್ರ ಸ್ವಾಮಿ ಅವ್ರ ದರ್ಶನ ಪಟ್ರಿ. ಅದಾದಮೇಲೆ ಅದು ಎಲ್ಲ 5 ಜಾಗದಲ್ಲಿ ಹೋಗಿ ನಾವೆಲ್ಲ ದರ್ಶನ ಪಟ್ರಿ. ಸೊ ಎಲ್ಲ ನಮ್ದು ಒಂದಿಂದಲೇ ಮುಗೀತು. ಇವಾಗ ನೈಟು ನಾವು ಹೊರಟ್ಬಿಡ್ತೀವಿ, 7:30 ಬಸ್ಸು. ಸೊ ಅದರದ್ದು ವ್ಲಾಗ್ ನಿಮಗೆ ಬರುತ್ತೆ. ಮತ್ತು ಅದಾದಮೇಲೆ ಇಷ್ಟೇ ಇನ್ಫಾರ್ಮೇಷನು. ಏನಾದರೂ ನಿಮ್ಗೆ ಬೇರೆ ಮತ್ತು ನಿಮಗೆ ಗೆಸ್ಟ್ ಹೌಸ್ ಬುಕ್ ಮಾಡಬೇಕಂದ್ರೆ ಐ ಗೆಸ್ srsmutt.com ಅದು srsmutt.com.org ಅಂತ ವೆಬ್ಸೈಟ್ ಇದೆ. ಸೊ ಗೆಸ್ಟ್ ಹೌಸ್ ನೀವು ಅಲ್ಲೆಲ್ಲ ಬುಕ್ ಮಾಡ್ಕೊಬೋದು. ನಾನು ಮದುವೆ ಹತ್ರ ಕೇಳ್ತೀನಿ, ಯಾಕಂದರೆ ನನಗೆ ಅಷ್ಟೊಂದು ಇನ್ಫಾರ್ಮೇಷನ್ ಗೊತ್ತಿಲ್ಲ. ದಯವಿಟ್ಟು ಸಬ್ಮಿಸ್ಬಿಡಿ ಅದಕ್ಕೋಸ್ಕರ ಎಲ್ಲ. ಸೊ ಇಷ್ಟೇ ಇನ್ಫಾರ್ಮೇಷನು. ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಕಮೆಂಟಲ್ಲಿ ಕೇಳಿ. ಮತ್ತು ವೀಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಮಾಡೋದು ಮರಿಬೇಡಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಏನಾದರೂ ಪದ ಮತ್ತು ಶಬ್ದ ನನ್ನ ಕಡೆಯಿಂದ ತಪ್ಪಾದರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಾನೊಬ್ಬ UP ಹುಡುಗ, UPಯಿಂದ ಬಂದು ಕನ್ನಡ ಕಲಿತು ನಿಮಗೆ ಕನ್ನಡ ಕಂಟೆಂಟ್ ಪ್ರೊವೈಡ್ ಮಾಡ್ತೀನಿ. ಸೊ ದಯವಿಟ್ಟು ಕ್ಷಮಿಸ್ಬಿಡಿ. ಮತ್ತು ಏನಾದರೂ ಸ್ಟೋರಿ ನರೇಷನಲ್ಲಿ ಮತ್ತೇನಾದರೂ ಈ ಮಠ ಬಗ್ಗೆ ಏನಾದರೂ ನನ್ನ ಕಡೆಯಿಂದ ಏನಾದರೂ ತಪ್ಪಾಗಿ ಆಗಿದರೆ ಅದ್ರೂ ನನ್ನ ಕ್ಷಮಿಸ್ಬಿಡಿ. ಸರಿ, ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಅಷ್ಟವರೆಗೆ ಜೈ ಭಾರತ, ಜೈ ಕರ್ನಾಟಕ ಗುರುಗಳೇ.